ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ 8ನೇ ಭಾಗ, 8th ಎಪಿಸೋಡ್. ಓಕೆನಾ? ಸೊ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ? ಓಕೆನಾ? ಸೊ ಇದು ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಇದು ಶಾಪ ಕೊಡೋ ಥರ ಆಗಲಿ ಆ ಥರ ಏನೂ ಅಲ್ಲ, ಆಯಿತಾ? ಅಂದರೆ ಅವ್ರು ಏನು ಮಾಡಿರ್ತಾರೆ ಅವ್ರು ಅನುಭವಿಸ್ತಾರೆ ಅಷ್ಟೇನೆ. ಸೊ ಅದು ತುಂಬ ಸೀರಿಯಸ್ ಶಿಕ್ಷೆನಾ ಅಥವಾ ಅಲ್ಪ ಸ್ವಲ್ಪ ಶಿಕ್ಷೆನಾ ಅಂತ ನೋಡೋದು ಅಷ್ಟೇ. ಓಕೆನಾ? ಸೊ ನೋಡೋಣ. ಬಾಬಾ ಫಸ್ಟೇ ದ ಫೂಲ್ ಎಂಥ ಮುಟ್ಟಾಳು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫಸ್ಟೇನೆ. ಓಕೆನಾ? ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಕ್ಲಿಯರ್ ಆಗಿ ಸಖತ್ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ? ಫಸ್ಟ್ ಆಫ್ ಆಲು ಎಂಥ ನೆಗೆಟಿವಿಟಿ ಅಂತಂದರೆ, ಇದು ಆ್ಯಕ್ಚುಯಲ್ ನೆಗೆಟಿವಿಟಿ, ಆಯಿತಾ? ಈಗ ಮೆಜಿಷಿಯನ್ ಬಂದರೂ ಬರ್ಬೋದೇನೋ ಗೊತ್ತಿಲ್ಲ ನನಗೆ. ಸೊ ಬಟ್ ಇದಂತೂ ವೆರಿ ಕ್ಲಿಯರ್ ಎನರ್ಜಿ ಬರ್ತಾ ಇರೋದು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿದ್ದಾರೆ ಅಂತ. ಮೂನ್ ಸೈಕಲ್ ಇದೆ, ಜೊತೆಗೆ ಫೂಲ್ ಥರ ಬೀಳ್ತಾ ಇರೋದು ನೋಡಿ, ಹೋಗಿ ಕ್ಲಿಫಿಂದ ಹೋಗಿ ಜಂಪ್ ಮಾಡ್ತಾ ಇರೋ ಥರ. ಅಂದರೆ ಮುಟ್ಟಾಳು ಕೆಲಸ ಅಂತೀನಲ್ವಾ, ಆ ಥರ ಮಾಡ್ಕೊಂಡಿದ್ದಾರೆ ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸ್, ಆಯಿತಾ? ಸೊ ನಿಮ್ಮ ಎಗೇನ್ಸ್ಟ್ ಆಗಿ ಏನೋ ಮಾಡಿದ್ದಾರೆ ಅಷ್ಟೆ. ಎಸ್ ಬಾಬಾ, ವಾಟ್ ಎಲ್ಸ್? ಅವ್ರ ಹಳ್ಳ ಅವರೇ ತೋಡ್ಕೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಬಾಬಾ, ಎಕ್ಸ್ಪೀರಿಯನ್ಸಿಂಗ್ ನೋಡಿ. ಸೊ ಇದು 3 of Wands, ಆಯಿತಾ? 3 ಜನ ಅಂತಲೂ ಹೇಳ್ತಾ ಇದ್ದಾರೆ, 3 ಜನ ಸೇರಿ. ಸೊ ಇದು ಏನು ಕೆಲಸ ಮಾಡ್ತಾ ಇದ್ದಾರೆ, ಆಯಿತಾ? ಮುಟ್ಟಾಳು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ನಡೀತಾ ಇದೆ. ಇದು ಯಾರ ಹೇಟರ್ಸು ನನಗೆ ಗೊತ್ತಿಲ್ಲ. ಸೊ ಅಂತೂ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಈಗಲೂ ಏನೋ ನಡೀತಾ ಇದೆ. ಎಸ್ ಬಾಬಾ, ವಾಟ್ ಎಲ್ಸ್? ಅಬಂಡೆನ್ಸ್ ಬಂದಿದೆ. ಅಂದರೆ ನಿಮಗೆ ಏನೋ ಒಂದು ಅಬಂಡೆನ್ಸ್. ಇದು ಆ್ಯಕ್ಚುಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇದು ಬಂದಿರೋದು, ಆಯಿತಾ? ಅಂದರೆ ನಿಮ್ಮನ್ನು ಒಂಥರ ಯಾವ ಥರ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತಂದರೆ, ನಿಮಗೆ ಬರೋ ಐಶ್ವರ್ಯ ಅದನ್ನು ತಗೊಳ್ಬೇಕು ಅನ್ನೋದಕ್ಕೋಸ್ಕರ ಯಾರೋ ಹೇಳಿದ್ದಾರೆ ಈ ಥರ, ನನಗೆ ಈ ಥರ ಒಂದು ಅನುಭವ ಇದೆ. ಅಂದರೆ ಏನೋ ಒಂದು ನೆಗೆಟಿವಿಟಿ ಮಾಡಿದ್ರೆ ಅವರ ಎನರ್ಜಿ ನಾವು ತಗೋಬೋದು. ಅಂದರೆ ಅವರ ಅಬಂಡೆನ್ಸ್, ಅವರ ಏನು ಬರ್ತಾ ಇದೆ ನಿಮಗೆ, ನಾನು ಹೇಳ್ತಾ ಇರೋದು, ಆಯಿತಾ? ಅಂದರೆ ನಿಮಗೆ ಬರ್ತಿರೋ ಅಬಂಡೆನ್ಸ್ನ ತಗೋಬೋದು ಅಂತ ಯಾರೋ ಹೇಳಿದ್ದಾರೆ. ಅದಕ್ಕೋಸ್ಕರ ಇಂಥ ಪೆದ್ದ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ತೋರಿಸ್ತಿದ್ದಾರೆ, ಇಲ್ಲಿ ನಿಮಗೆ ಕಾಣುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಇಲ್ಲಿ ಬುಕ್ ಕಾಣುತ್ತೆ ಇಲ್ಲಿ. ಇಲ್ಲೇನೆಂದರೆ, ಇವ್ರು ಏನು ತೆರೆ ಮರೆಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ದೇವರು ಲೆಕ್ಕ ಇಡ್ತಾ ಇದ್ದಾರೆ. ನಾನು ಇಡ್ತಾ ಇದ್ದೀನಿ ಲೆಕ್ಕ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ? 2 ಮೂನ್ ಇದೆ ನೋಡಿ. ಸೊ ನಿಮಗೆ ವಿತಿನ್ 2 ಮೂನ್ ಸೈಕಲ್ಸ್ ನಿಮಗೆ ಅರ್ಥ ಆಗತ್ತೆ ಏನು ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೇನು ಅಂತ, ಏನು ಮಾಡ್ತಾ ಇದ್ದಾರೆ ನೋಡಿಬಿಟ್ಟು ನೆಕ್ಸ್ಟು ಯಾರು ಅಂತಲೂ ನೋಡೋಣ. ಆಮೇಲೆ ಬಾಬಾ ಈಗ ಯಾರು ಅಂತ ತೋರಿಸ್ತೀರಾ? ಮೂರು ಕಾರ್ಡ್ ಅಂತಿದ್ದಾರೆ. ಓಕೆ, 1,
2 3 4 ಆಫ್ ಸೋರ್ಡ್ಸ್ ಬಂದಿದೆ. ಅಂದರೆ ನಿಮ್ಮನ್ನು ಮಲಗಿಸ್ಬೇಕು ಅಂತ ನೋಡಿ. ನಾನು ಈಗಲೇ ಹೇಳಿದ್ದೀನಿ, ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ, ಆಯಿತಾ. ಈಗ ಎಲ್ಲ ಹೇಟರ್ಸು ಎಲ್ಲ ಥರನೂ ಅದೇ ಥರ ಮಾಡ್ತಿರ್ತಾರೆ ಅಂತಲ್ಲ, ಎಲ್ಲೋ ಅಷ್ಟು ಅದು ಅದು ಒಂದೊಂದು ಕಾರ್ಡ್ ಪ್ರಕಾರ ಮ್ಯಾಚ್ ಆದರೂ ಆಗ್ಬೋದು, ಅಥವಾ ಇದೆಲ್ಲ ಒಬ್ರದ್ದೇ ಎನರ್ಜಿ ಇರ್ಬೋದು. ಆದರೆ ಒಂದು ಹಿಂಟ್ ಅಂತೂ ಏನಾದರೂ ಇರುತ್ತೆ ನಿಮಗೆ, ಆಯಿತಾ. ನಿಮ್ಮ ತನಕ ಸಿಕ್ಕಿದೆ ಅಂತಂದರೆ ಡೆಫಿನೆಟ್ಟಾಗಿ ನಿಮಗೆ ಏನಾದರೂ ಒಂದು ಹಿಂಟ್ ಇದ್ದೇ ಇರುತ್ತೆ. ಒಂದು ಸ್ಮಾಲ್ ಯಾವುದಾದ್ರೂ ಒಂದು ಪೀಸ್ ನಿಮ್ಮ ಕಡೆಗಿರುತ್ತೆ. ಇನ್ನೊಂದು ನೋಡಿ, ಇದು ಯಾವುದು ಗೊತ್ತಾ? ಕಿಂಗ್ ಆಫ್ ಸೋರ್ಡ್ಸು. ಸೊ ಇದು ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಇಂಥ ಫೂಲಿಶ್ ಕೆಲಸ ಮಾಡಿದ್ರು, ಪೋಸ್ಟ್ಪೋನ್ಮೆಂಟ್. ಇದು ಏನಂತಂದರೆ 4 ಆಫ್ ಸೋರ್ಡ್ಸು. ನಿಮ್ಮನ್ನ ಮಲಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿದ್ದು ಮುಂದೂಡ್ತಾ ಇದೆ, ಮುಂದೆ ಹೋಗ್ತಾ ಇದೆ, ಅದಕ್ಕೋಸ್ಕರ ಅಂತ ಏನೋ ಒಂದು ಆ್ಯಕ್ಷನ್ ತೊಗೋತಾ ಇದ್ದಾರೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ಕಿಂಗ್ ಆಫ್ ಸೋರ್ಡ್ಸ್ ಎಲ್ಲ ಕಿಂಗ್ ಎನರ್ಜಿ ಬರ್ತಾ ಇದೆ. ಸೊ ಯಾರು ಅಂತ ಕೇಳಿದ್ದಕ್ಕೆ ಓಕೆ, ಕಿಂಗ್ ಆಫ್ ಸೋರ್ಡ್ಸ್ ಒಬ್ಬರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇದು ಅಬಂಡೆನ್ಸ್, ಇದು ಬಂದಿರೋದು ಪೆಂಟಕಲ್ಸ್ ಎನರ್ಜಿ, ಕಿಂಗ್ ಆಫ್ ಪೆಂಟಕಲ್ಸು ನಿಮ್ಮ ಎನರ್ಜಿ ಇದು, ಆಯಿತಾ. ನಿಮ್ಮ ಆಸ್ತಿ ಅಥವಾ ನಿಮಗೆ ಬರ್ತಾ ಇರೋ ಅಬಂಡೆನ್ಸ್ ಏನು ಬರ್ತಾ ಇದೆ, ಐಶ್ವರ್ಯ ಏನು ಬರ್ತಾ ಇದೆ, ಅದನ್ನು ನೋಡಿ. ಅವರು ನಿಮ್ಮಿಂದ ಕಿತ್ಕೊಳ್ಳೋಕ್ಕಾಗದೆ ಹೋದ್ರೂ ನಿಮ್ಮನ್ನು ಮುಗಿಸ್ಬಿಟ್ರೆ ನಿಮಗೂ ಇಲ್ಲ ನನಗೂ ಇಲ್ಲ, ಆ ಥರ. ಅದು ಒಂದು ಸಮಾಧಾನ. ನನಗಿಲ್ಲ ಅಂದಮೇಲೆ ನಿಮಗೂ ಇರೋದು ಬೇಕಾಗಿಲ್ಲ ಅಂತ. ನಿಮ್ಗೇನು ಐಶ್ವರ್ಯ ಬರೋಕ್ಕಿದೆ, ಸೊ ಅದು ಬಂದರೆ ನನಗೆ ಬರಬೇಕು, ನಂಗೆ ಬರ್ತಾ ಇಲ್ವಾ ನಿನಗೂ ಬರೋದು ಬೇಡ ಅನ್ನೋ ಥರ, ಆಯಿತಾ. ಸೊ ಆ ಥರ ಮಾಡ್ತಾ ಇದ್ದಾರೆ. ಆ ಥರ ಏನೋ ನಡೀತಾನೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವಾಗ ಇದು 5 ಆಫ್ ವಾಂಡ್ಸ್ ಬಂದಿದೆ. ಇವಾಗ ಅವರವರಲ್ಲೇ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. 5 ಜನ ಅಂತ ಹೇಳ್ತಾ ಇದ್ದಾರೆ. 5 ಜನದಲ್ಲಿ ಒಬ್ಬರು ಕಿಂಗ್ ಆಫ್ ಸೋರ್ಡ್ಸ್ ಒಬ್ಬರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಈ ಥರ ಮಾಡ್ಬೇಕು ನೀನು ಅಂತ ನಿಮಗೆ, ಆಯಿತಾ. ಇದೇನೋ ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟೋರಿ ಇದೆ, ಇರಿ ಒಂದು ನಿಮಿಷ. ಓಕೆ, ಈ ಫೂಲ್ ಎನರ್ಜಿ ಬಂತಲ್ವಾ, ಇದು ನಿಮ್ಮ ಹತ್ತಿರದವರು ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಹತ್ತಿರದವರು, ನಿಮ್ಮ ರಿಲೇಟಿವ್, ನಿಮ್ಮ ಹತ್ತಿರದವರು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ರಿಲೇಷನ್ ಇದೆ ನಿಮಗೆ ಇವ್ರ ಜೊತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಬರ್ತಾ ಇರೋ ಐಶ್ವರ್ಯ ಅದು ಹಿಂಗೆ ಗೊತ್ತಾಗಿದೆ, ಅವ್ರಿಗೆ ಗೊತ್ತಾದೆ. ನೆಗೆಟಿವಿಟಿ ಮಾಡಿದಾಗ ಏನೋ ಗೊತ್ತಾಗಿದೆ, ನಿಮ್ಮ ಫೋಟೋ ಗಿಟೋ ನೋಡ್ಕೊಂಡೆಲ್ಲ ಮಾಡಿದ್ದಾರೆ, ಆಯ್ತಾಯ್ತಾ. ಅದರಿಂದ ನಿಮ್ಗೆ ಏನು ಐಶ್ವರ್ಯ ಏನು ಬರ್ತಾ ಇದೆ ಅದು ಬರಬಾರ್ದು ಅನ್ನೋದಕ್ಕೋಸ್ಕರ. ಅಂದರೆ ಇದು ಯಾರು ಫೂಲ್ ಎನರ್ಜಿ ಬರ್ತಾ ಇದೆ, ಇದು ಆ್ಯಕ್ಚುಲಾಗಿ ಏನಂತಂದರೆ ನಿಮ್ಮ ತುಂಬ ಹತ್ತಿರದವರು ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇದು ಯಾರಾದರೂ ಇರ್ಬೋದು, ಆಯಿತಾ. ಸೊ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಸಂಕಟ, ಅವ್ರಿಗೆ ಹೊಟ್ಟೆ ಕಿಚ್ಚು ನಿಮ್ಮ ಮೇಲೆ. ಅಂದರೆ ನಾವು ಇನ್ನೇನು ಮಾಡೋದು, ಇದು ಯಾರು ಇರ್ಬೋದು, ಫೂಲ್ ಎನರ್ಜಿ ಬಂದಿರೋದು ಯಾರು ಇರ್ಬೋದು ನಿಮ್ಮ ಜೀವನದಲ್ಲಿ. ಅವ್ರಿಗೆ ನಿಮ್ಮ ಅಭಿವೃದ್ಧಿ ನಿಮ್ಗೆ ಏನು ಆಗ್ತಾ ಇದೆ, ಬರ್ತಾ ಇದೆ, ಐಶ್ವರ್ಯ ಏನು ಬರ್ತಾ ಇದೆ, ಅದನ್ನು ನೋಡೇ ಸಹಿಸ್ಕೊಳ್ಳೋಕ್ಕಾಗದೆ ಅಷ್ಟು ಹೊಟ್ಟೆ ಕಿಚ್ಚಿಂದ ಹೋಗಿ ಆ ಥರ ಏನೋ ಮಾಡಿಸ್ತಾ ಇದ್ದಾರೆ, ಆಯಿತಾ. ಇದು ಸೋರ್ಸ್ ಎನರ್ಜಿ ಬಂದಿದೆ ನಿಮ್ಮನ್ನು, ಗೊತ್ತಾಯ್ತಾ. ಅದೇ ಇದು ಪೋಸ್ಟ್ಪೋನ್ಮೆಂಟ್ ಆಗೋಗ್ತಿದೆ ಅಂತ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. 5 ಎನರ್ಜಿ ಬರ್ತಾ ಇದೆ. ನಿಮ್ಗೇನಾದ್ರು 5 ಕಾಣಿಸ್ತಾ, ಏಂಜಲ್ ನಂಬರ್ಸ್ ಕಾಣಿಸಿದ್ಯಾ ಅಂತ ತೋರಿಸ್ತಾ ಇದ್ದಾರೆ. ಸೊ ಇವಾಗ ಏನಂತಂದರೆ, ಇಷ್ಟು ಏನು ಮಾಡಿದ್ರೂ ಅವ್ರ ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ವಲ್ಲ ಅಂತ ಒಂದು ಟೆನ್ಷನಲ್ಲಿಯೂ ಇದ್ದಾರೆ.
ಆಯಿತಾ. ಕಂಟ್ರೋಲ್ ಮಾಡಬೇಕಿತ್ತಂತೆ, ನಿಮ್ಮನ್ನ ಕಂಟ್ರೋಲ್ ಮಾಡಬೇಕಿತ್ತಂದರೆ ನಿಮ್ಗೇನು ಅಭಿವೃದ್ಧಿ ಏನಿತ್ತು ನಿಮ್ಮ ಜೀವನದಲ್ಲಿ, ಅಥವಾ ನಿಮ್ಗೇನು ಐಶ್ವರ್ಯ ಬರೋದಿತ್ತು ಅದು ಬರಬಾರ್ದು ಅನ್ನೋದಕ್ಕೋಸ್ಕರ ಆ ಫೂಲ್ ಯಾರಿದ್ದಾರೆ ಅವರು ಹೋಗಿ ಇದೆಲ್ಲ ಮಾಡಿಸ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು, ಆಯಿತಾ. ಅದು 5 ಜನ ಅಂತಲೂ ಹೇಳ್ತಾ ಇದ್ದಾರೆ. 5 ಜನದಲ್ಲಿ ಒಬ್ಬರು ಮೇಯ್ನ್ ಮಾಡಿಸ್ತಾ ಇರೋರು. ಅದ್ರ ಜೊತೆಗೆ ಒಬ್ಬರು ಫೂಲ್ ಎನರ್ಜಿ, ಅಂದರೆ ನಿಮ್ಮ ಪರಿಚಯಸ್ಥರು ಅಥವಾ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಅಥವಾ ನಿಮ್ಮ ಸ್ಪೌಸ್ ಇರ್ಬೋದು, ಯಾರು ಇರ್ಬೋದು, ಆಯಿತಾ. ಸೊ ಅವ್ರಿಗೇನಂತಂದರೆ ನಿಮಗೆ ತೊಂದರೆ ಮಾಡಬೇಕು ನಿಮಗೆ ಅಂತಲೇ, ಅಂದರೆ ನಿಮ್ಮ ಅಭಿವೃದ್ಧಿ ನೋಡಿ ಅವ್ರಿಗೆ ಸೈರಣೆ ಇಲ್ಲ, ನೀವು ಯಾವ ಥರ ಮುಂದುವರಿತಾ ಇದ್ದೀರಾ ಜೀವನದಲ್ಲಿ, ಸೊ ಅದು ನೋಡಿ ಅವ್ರಿಗೆ ಸೈರಣೆ ಇಲ್ಲ. ಸೊ ಹಾಗಾಗಿ ಆ ಥರ ಏನೋ ಮಾಡಿದ್ದಾರೆ, ಬಟ್ ಅದು ಕಂಪ್ಲೀಟ್ ಆಗಲಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮನ್ನು ಮುಗಿಸ್ಬೇಕು ಅಂತ ಭಾಳ ಪ್ರಯತ್ನ ಪಟ್ಟರು, ಆದರೆ ಆಗಿಲ್ಲ. ಅಷ್ಟು ನೆಗೆಟಿವಿಟಿ ಮಾಡಿದ್ದಾರೆ, ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಅಷ್ಟು ಇಷ್ಟು ಹೊಡೆತ ಬಿದ್ದಿರ್ಬೋದು ನಿಮಗೆ, ಬಟ್ ಅದು ಕಂಪ್ಲೀಟ್ ಆಗಲಿಲ್ಲ ಅಲ್ಲ. ನೋಡ್ತಾ ಇದ್ದೀರಾ ವಿಡಿಯೋನ ನೀವು ಅಂತಂದರೆ ಖಂಡಿತ ಕಂಪ್ಲೀಟ್ ಆಗಿಲ್ಲ, ಕರೆಕ್ಟ್. ಅದಕ್ಕೆ ಇವಾಗ ಏನಂದರೆ ಅವರವರೇ ಕಚ್ಚಾಡ್ತಾ ಇದ್ದಾರಂತೆ, ಹೆಂಗೆ ಸಾಧ್ಯ, ನಾನು ಎಂಥ ನೆಗೆಟಿವಿಟಿ ಮಾಡಿದ್ದೆ ಅದಾಗಲೇಬೇಕಿತ್ತು, ಹೆಂಗಾಗಿಲ್ಲ ಅನ್ನೋ ಥರ. ಓಕೆ, ಎಸ್ ಬಾಬಾ. ಒಂದು ಕಿಂಗ್ ಆಫ್ ಸೋರ್ಡ್ಸ್ ಅಂದರೆ ಬೇರೆ ಇನ್ಯಾರು ಇದ್ದಾರಾ, ಇನ್ನೊಂದು ಫೂಲ್, ಇನ್ನು 3 ಜನ ಯಾರು ಅಂತ ತೋರಿಸ್ತೀರಾ, ಅಥವಾ ಅವ್ರಿಗೆ ಶಿಕ್ಷೆ ಏನು ಅಂತನ. ಅವೇರ್ನೆಸ್, ನಿಮಿಷ ಇನ್ನೊಂದು ಕಾರ್ಡ್ ತೆಗಿತೀನಿ. ಎರಡು ಕಾರ್ಡ್ ಇದೆ. ಓಕೆ ನೋಡಿ, ಆ್ಯಕ್ಚುಲಿ ಅವೇರ್ನೆಸ್ ಅಂತ ಬಂದಿದೆ. ಅಂದರೆ ಅವರು ಬುದ್ಧಿ ಸರಿಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಅದೇನು ನಿಮ್ಮ ಮೇಲೆ ಜಿದ್ದು ಆ ಥರ. ನೋಡಿ, ಗಿಲ್ಟ್ ಅಂತ ಇನ್ನೊಂದು ಕಾರ್ಡ್ ಬಂತಿದ್ದು, ಅಂದರೆ ಇದು 8 ಆಫ್ ಸೋರ್ಡ್ಸ್. ಮತ್ತು ಅವ್ರಿಗೆ ಅಷ್ಟು ಒಂಥರ ಇದು ನಾರ್ಸಿಸಿಸ್ಟಿಕ್ ಎನರ್ಜಿನೇ ಬರ್ತಾ ಇದೆ. ಇದು ಏನಂತಂದರೆ ಅವ್ರಿಗೆ ನೋಡಿ, ಡೆವಿಲ್ ಎನರ್ಜಿ ಕಾಣತ್ತಾ ಕೈ, ಡೆವಿಲ್ ಎನರ್ಜಿ ಬರ್ತಾ ಇದೆ. ಸೊ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ ಅವ್ರ ಮನಸ್ಸಿನಲ್ಲಿ, ಅವ್ರ ತಲೆಯಲ್ಲಿ ಯಾವ ಥರ ಹೊಕ್ಕಿಬಿಟ್ಟಿದೆ ಅಂತಂತಂದರೆ ನಿಮ್ಮನ್ನು ಮುಗಿಸ್ಬೇಕು ಅನ್ನೋದು ಯಾವ ಥರ ಹೊಕ್ಕಿದೆ ಅಂತಂದರೆ ಅವ್ರಿಗೆ ರಾತ್ರಿ ಬೆಳಗು ನಿದ್ದೆ ಇಲ್ವಂತೆ, ಆ ಥರ ಒದ್ದಾಡ್ತಾ ಇದ್ದಾರಂತೆ, ಮುಗಿತಿಲ್ವಲ್ಲ ಅಂತ. ಇದು ಬಂದಿರೋದು ಇದು ಕಿಂಗ್ ಆಫ್ ಸೋರ್ಡ್ಸ್ ಕೆಳಗೆ ಬಂದಿರೋದು. ಅಂದರೆ ಅವ್ರು ಯಾರು ಮಾಡಿದ್ರು ಈ ಥರ ನೆಗೆಟಿವಿಟಿನ, ಅವ್ರಿಗೆ ನಿದ್ದೆ ಇಲ್ದಂಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ, ನಾನು ಮಾಡಿದ್ದೆಲ್ಲ ಕಂಪ್ಲೀಟ್ ಆಗಲೇಬೇಕಾಗಿತ್ತು, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಹೆಂಗೆ ಸಾಧ್ಯ ಅಂತ. ಇದೇ ಒಂಥರ ಫಸ್ಟ್ ಫೇಲ್ಯೂರ್ ಥರ. ಫಸ್ಟು ಅವ್ರು ಮಾಡಿದ್ದು ಫಸ್ಟು ಏನು, ಅವ್ರ ಕೆಲಸ ಕಂಪ್ಲೀಟ್ ಆಗಿಲ್ಲದೆ ಇರೋದು ಇದೇ ಮೊದಲನೇ ಕೇಸ್ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಗೋಯಿಂಗ್ ವಿತ್ ದ ಫ್ಲೋ. ಇಲ್ಲಿ ಫಸ್ಟು ಫುಲ್ ಎನರ್ಜಿ ಬಂತು, ಆಯಿತಾ. ಇಲ್ಲಿ ನೋಡಿದ್ರೆ ಗೋಯಿಂಗ್ ವಿತ್ ದ ಫ್ಲೋ ಅಂತಿದೆ. ಸೊ ಇದು ನಿಮ್ಗೆ ಯಾರು ಹತ್ರದವ್ರಿದ್ದಾರೆ ಅವ್ರು ಏನು ಹೇಳಿದ್ರು ಹಾಗೆ ಮಾಡ್ತಾ ಇದ್ದಾರೆ, ಹೆಂಗೆ ಹೇಳು ಹಾಗೆ ಕುಣಿತಾ ಇದ್ದಾರಂತೆ, ಆಯಿತಾ. ಆ ಥರ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟು ಇಲ್ಲ, ಇವಾಗ
ಇದನ್ನು ಏನು ಅವ್ರಿಗೇನು ಶಿಕ್ಷೆ ಅಂತ ನೋಡಬೇಕು ಅಂತಿದ್ದಾರೆ. ಓಕೆ ಓಕೆ, ಬೇರೆ ಡೆಕ್ ನೋಡ್ಬೇಕಂತಿದ್ದಾರೆ. ಒಂದು ಸೆಕೆಂಡ್. ಎಸ್ ಬಾಬಾ, ಇವ್ರಿಗೆ ಏನು ಶಿಕ್ಷೆ ಬಾಬಾ? ಎಷ್ಟು ಕಾರ್ಡ್ ತೆಗಿಬೇಕು? ಏನು ಶಿಕ್ಷೆ ಇವ್ರಿಗೆ ಬಾಬಾ? ಟೆನ್ ಆಫ್ ವಾಂಡ್ಸ್, ಇದು ನಿನ್ನೆ ಕಾರ್ಡಲ್ಲೂ ಬಂತು ಅನ್ಕೋತೀನಿ. ಸೊ ಇದೇನು ಗೊತ್ತಾ, ಅವ್ರಿಗೆ ಎಲ್ಲ ಥರನೂ ಬರ್ಡನ್ ಜಾಸ್ತಿ ಆಗ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಆ ಟೆನ್ಷನ್ನು ಆಗ್ತಾ ಇಲ್ವಲ್ಲ ಅನ್ನೋ ಟೆನ್ಷನ್ ಯಾವ ಥರ ಆಗ್ತಿದೆ ಅಂತಂದರೆ, ಅಂತೂ ಮುಗಿಸ್ಬಿಡ್ಬೇಕು ನಿಮ್ಮನ್ನು, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಓಕೆನಾ? ಸೊ ಎಸ್ ಬಾಬಾ, ಪ್ಲೀಸ್ ಅಡ್ವೈಸ್, ಅವ್ರಿಗೇನು ಶಿಕ್ಷೆ ಇವಾಗ ಫೈನಲ್? ಎಸ್, ಓ ಗಾಡ್, ಇಷ್ಟೊಂದು ಒಂದು ನಿಮಿಷ. ಹಂಗೂ ಅಷ್ಟೊಂದು ಬಿದ್ದಿದೆಪ್ಪ ದೇವ. ನೋಡಿ, ಫಸ್ಟ್ ಕಾರ್ಡು ದ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ನೀವು ಸ್ಟಾರ್, ಆಯಿತಾ? ಸೊ ನಿಮ್ಮನ್ನು ಎದುರಾಕೊಂಡು ಅವರು ನೋಡಿ, ಮುಂದೆನೇ ತೆಗಿತಾ ಇದ್ದೀನಿ ಕಾರ್ಡ್ಗಳು. ಟವರ್, ಆಯಿತಾ? ಶುರು ಆಗಿದೆ ಅವ್ರಿಗೆ, ಹಾಗೀಗಲ್ಲ, ಹ್ಯಾಂಗ್ ಮ್ಯಾನ್, ಆಯಿತಾ? ನಿಮ್ಗೆ ಎಷ್ಟು ದಿನನೋ ಎಷ್ಟು ವರ್ಷನೋ ನಿಮ್ಗೆ ಏನು ಗೋಳಿಕೊಂಡಿದ್ದಾರೆ ನಿಮ್ಮನ್ನು ಮುಗಿಸ್ಬೇಕು ಅಂತ, ನೀವು ಅವ್ರು ಏನು ಪ್ಲ್ಯಾನ್ ಮಾಡ್ತಾಯಿದ್ರು ಅದು ಖಂಡಿತ ಸಾಧ್ಯ ಆಗ್ತಿಲ್ಲ, ಆಗೋದೂ ಇಲ್ಲ. ಆಗ್ತಾಯ್ತಾ? ನೀವು ಸ್ಟಾರು, ಅದು ಅವ್ರಿಗೆ ತಲೆಯಲ್ಲಿ ಬರ್ತಾನೇ ಇಲ್ಲ, ಒಂಥರ ಬುದ್ಧಿ ಭ್ರಮಣೆ ಆದಂಗೆ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಅಂತೂ ಹೆಂಗೆ ಅಂತಂದರೆ ನೋಡಿ, ನಿಮಗೆ ಗೊತ್ತಾಗತ್ತೆ, ಗಿಲ್ಟ್ ಅಂತ ಬಂದಿದೆ. ಆಗ್ತಿಲ್ವಲ್ಲ, ಹೆಂಗೆ ಸಾಧ್ಯ ಅಂದರೆ, ಈಗೋ ಯಾವ ಥರ ನಾನು ಕೈ ಹಾಕಿದ ಕೆಲಸ ಆಗಿಲ್ಲ ಅನ್ನೋ ಥರನೇ ಇಲ್ಲ. ಇದು ಹೆಂಗೆ ಸಾಧ್ಯ? ಅವ್ರಿಗೆ ಈ ಥರ ಎಲ್ಲ ನೆಗೆಟಿವಿಟಿ ಮಾಡಿದ್ರು ಏನೂ ಆಗ್ತಾ ಇಲ್ವಲ್ಲ ಅಂತ. ಅಂದರೆ ಇವರು ನಿಮ್ಮ ಹಣೆ ಬರದ ಎಗೇನ್ಸ್ಟ್ ಕೆಲಸ ಮಾಡ್ತಾ ಇದ್ದಾರೆ, ದೇವ್ರ ಎಗೇನ್ಸ್ಟ್ ಕೆಲಸ ಮಾಡ್ತಾ ಇದ್ದಾರೆ, ಆಯಿತಾ? ನಿಮ್ಮ ಒಳ್ಳೆತನನ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ, ನಿಮ್ಮ ಒಳ್ಳೆತನನ ಮುಗ್ಸೋಕ್ಕೆ ನೋಡ್ತಾ ಇದ್ದಾರೆ, ಅಷ್ಟೇ ನಾ ಹೇಳ್ಬೋದು. ಆ್ಯಂಡ್ ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಹ್ಯಾಂಗ್ ಮ್ಯಾನ್ ಬಂತು. ಈಗ ಅವ್ರು ಯಾವ ಥರ ಈ ಥರ ಫೂಲಿಶ್ ಕೆಲಸ ಮಾಡಿದ್ರು, ಈ ಥರ ಟವರ್ ಮೂಮೆಂಟ್ ಯಾವ ಥರ ಶುರುವಾಗಿದೆ ಅವ್ರಿಗೆ ಅಂತಂದರೆ, ಅವ್ರ ಜೀವಮಾನದಲ್ಲೇ ಆಚೆ ಬರೋಕ್ಕಾಗಲ್ಲ, ಈಗ ಆ ಥರ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಇಟ್ಸ್ ಶುರು ಆಗೋಗಿದೆ ಆಗ್ಲೇನೆ. ನಿಮ್ಮನ್ನು ಸ್ಟಾರ್ ಅದಕ್ಕೋಸ್ಕರನೇ ಇದು ಅಬಂಡೆನ್ಸ್ ಬಂದಿರೋದು ಕಾರ್ಡು, ಅರ್ಥ ಆಯ್ತಾ? ನಿಮ್ಮ ಸ್ಟಾರ್ ನಿಮ್ಮ ಹಣೆಯಲ್ಲಿ ಬರೆದಿರೋದು, ನೀವು ಸ್ಟಾರ್ ಥರ ಬದುಕಬೇಕು, ನಿಮ್ಮ ಅಬಂಡೆನ್ಸ್ ಅಷ್ಟು ಐಶ್ವರ್ಯ ತುಂಬ ತುಳುಕೋ ಥರ ನಿಮ್ಮ ನನಗೆ ಎನರ್ಜಿ ಬರ್ತಿರೋದು, ಅದನ್ನು ನೋಡಿ ಸಹಿಸ್ತೇನೆ. ನಿಮ್ಮ ಹತ್ರದವರು, ನಿಮ್ಮ ಫ್ಯಾಮಿಲಿಯವರು ಯಾರು ನಿಮಗೆ ಗೊತ್ತಪ್ಪ, ಆಯಿತಾ? ಅದನ್ನು ನಾನು ಹೇಳೋದೇನು ಬೇಡ ಅಂತಿದ್ದಾರೆ. ಸೊ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ, ಓಕೆನಾ? ಅದ್ರ ಬಗ್ಗೆ ಮಾತೇನು ಬೇಡ ಅಂತಿದ್ದಾರೆ. ಸೊ ಅವು ನಿಮ್ಮನ್ನ ಸ್ಟಾರ್ ಅಂತ ಗೊತ್ತಿದ್ರೂ ಅವ್ರು ಸಹಿಸೋಕ್ಕಾಗ್ತಿಲ್ಲ, ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇವಾಗ ಈ ಥರ ಏನಾದ್ರು ಮಾಡ್ತಾರೆ ನೆಗೆಟಿವಿಟಿ ಅಂದರೆ, ಯಾರೋ ಹೊರಗ್ನವ್ರು ಯಾರೂ ಮಾಡೋದಿಲ್ಲ, ಯಾರೋ ಮೂರನೇವ್ರಿಗೆ ಏನಾಗಬೇಕು, ಇದು ಮಾಡೋದೇ ಹತ್ರದವರು. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ ನಿಮ್ಮದು ವೀಕ್ನೆಸ್ ಏನು, ನಿಮ್ಮ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲರಿಗೂ, ಎಲ್ಲ, ಆಯಿತಾ? ಅಂಥವರೇ ಇದೆಲ್ಲ ಮಾಡ್ತಾ ಇರೋದು, ಇಲ್ಲಾಂದರೆ ಮಾಡೋದಿಲ್ಲ ಯಾರು. ಅವ್ರಿಗೇನಾಗಬೇಕು, ನಿಮಗೆ ಅನ್ಯಾಯ ಮಾಡಿ ಅಥವಾ ಬೇರೆ ಯಾರೋ ನಾಲ್ಕನೇವ್ರೋ ಮೂರನೇವ್ರು ಯಾರೋ ಹೋಗೋರು, ಬೀದಿಲಿ ಹೋಗೋರು, ಅವ್ರಿಗೇನಾಗಬೇಕಪ್ಪ? ಸೊ ಈ ಥರ ಒಂದು ಐಶ್ವರ್ಯ ಬರ್ತಿದೆ ಅಂತ ಗೊತ್ತಾಗಿ ನಿಮ್ಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಅದನ್ನು ಪಡ್ಕೊಳ್ಳೋ ಶಕ್ತಿ ಇಲ್ಲ, ನಾನೇ ಹೇಳ್ಬಿಡ್ತೀನಿ. ಅವರು ಸ್ಟಾರ್ ಅಂತೂ ಬಿಲ್ಕುಲ್ ಅಲ್ಲ, ಆಯಿತಾ?
ಇಲ್ಲಿ ತೋರಿಸ್ತಾ ಇರೋದನ್ನೇ ಒಂಥರ ವೇಸ್ಟ್ 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 ಅಂತ ಕೇಳಿಸ್ತಾ ಇದೆ ಆಯಿತಾ. ಒಂಥರ ಭೂಮಿಗೆ ಭಾರವಾಗಿ ಬದುಕ್ತಾ ಇರೋ ಜನಗಳು ಅಂತ ಹೇಳ್ಬೋದು. ಅವ್ರು ಏನು ಮಾಡ್ತಾ ಇದ್ದಾರೆ, ಇಷ್ಟೇ ಮಾಡ್ತಾ ಇರೋದು. ಅವರು ಏನು ನೋಡ್ತಾ ಇದ್ದಾರೆ, ಹೇಗೆ ಗೊತ್ತಾಗ್ತಿದೆ, ಅದು ಅವ್ರಿಗೆ ಬಿಟ್ಬಿಡಿ ಆಯಿತಾ. ಯಾವ ಥರ ನೆಗೆಟಿವಿಟಿ ಕಂಡುಹಿಡ್ಕೋತಿದ್ದಾರೆ ಅಂದರೆ, ಯಾರಲ್ಲಿ ಏನು ಯಾವ ಎನರ್ಜಿ ಇದೆ ಏನು ಅಂತ ಅವರು ಯಾರೋ ಟ್ಯಾರೋ ಲೀಡರ್ ಹತ್ರ ಹೋಗಿರ್ಬೋದು ಅಥವಾ ಇನ್ನೇನೋ ಮಾಡಿರ್ಬೋದು, ಅದು ಬೇಡ ವಿಷಯ. ಬಟ್ ತಿಳ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ, ಅರ್ಥ ಆಯ್ತಾ. ತಿಳ್ಕೊಂಡೇನೆ ನಿಮ್ಮನ್ನು ಹ್ಯಾಂಗ್ ಪೊಸಿಷನ್ ಹಾಕಿ ನಿಮಗೆ ಎಲ್ಲ ಮಾಡ್ತಾ ಇದ್ರು. ಬಟ್ ಅದೇನೂ ವರ್ಕ್ ಆಗಿಲ್ಲ. ಯಾಕೆ ಅಂದರೆ ನೀವು ಸ್ಟಾರ್ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಬರ್ತಾ ಇರೋ ಅಬಂಡೆನ್ಸ್ ನೋಡಿ ಹೊಟ್ಟೆ ಉರ್ಕೊಂಡು ತಲೆಗೆ ಚಿಟ್ಟು ಹಿಡಿದು ಹೋಗ್ತಾ ಇದೆ ಅವ್ರಿಗೆ. ಹೆಂಗೆ ಸಾಧ್ಯ ನೀವು ಬದುಕೋಕ್ಕೆ ಅಂತ ತಲೆ ಚಿಟ್ಟು ಹಿಡಿತಾ ಇದೆ. ಆದರೆ ಸೆವೆನ್ ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ ನೋಡಿ. ಅದೇ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 2 ಕಾರ್ಡ್ ಬಂದಿದ್ದಿದ್ದು ಜೊತೆಗೆ 8 ಆಫ್ ಕಪ್ಸ್. ಅರೆ ಇದು ಬಂದಿತ್ತಲ್ವ, ನೆನ್ನೆನೂ ಬಂತು ನೋಡಿ. 7 ಆಫ್ ಪೆಂಟಿಕಲ್ಸ್. ಅಂದರೆ ಕಾಯ್ತಾ ಇದ್ದಾರೆ ನಿಮ್ಮ ದುಡ್ಡು ಹೊಡಿಬೇಕು ಅಂತ. ಈಗ ಅವ್ರಿಗೆ ಇನ್ನೊಂದು ಕಾರ್ಡ್ ಬಿದ್ದಿದೆ, ಏಸ್ ಆಫ್ ವಾಂಡ್ಸು. ಇದು ಬಂದಿತ್ತು ಅನ್ಕೋತೀನಿ. ಸೊ ಇದೇನು ಅಂತಂದರೆ ಅವ್ರಿಗೆ ಇಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇರೋದು ನನಗೆ, ಇದೇನು ತೋರಿಸ್ತಾ ಇದ್ದಾರೆ ಕ್ಲಿಯರಾಗಿ ಹೇಳ್ಬೇಕಂತಂದರೆ, ಅದೇ ಹೇಳಿದ್ನಲ್ಲ, ಇದು ಮತ್ತೆ ಅದೇ ಕಾರ್ಡೇ ಬಂದಿದೆ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಸೊ ಭಯಂಕರ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ, ಈಗಲೂ ನಡೀತಿದೆ ಆಯಿತಾ. ಜೊತೆಗೆ ಏನಂತಂದರೆ 8 ಆಫ್ ಕಪ್ಸ್ ಬಂದಿರೋದು ನಿಮ್ಮನ್ನು ಅಂತೂ ನೀವು ಯಾವ ಪೊಸಿಷನಲ್ಲಿ ಇದ್ದೀರಾ ಏನು ನಿಮಗೆ ಗೊತ್ತು. ಸೊ ಅದರಿಂದ ಕಿತ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ. ಅವೇರ್ನೆಸ್ ಬಂದಿದೆ. ಇದೇನು ಅಂತಂದರೆ ಟ್ಯಾರೋ ಕಾರ್ಡಲ್ಲಿ ಚಾರಿಯಟ್ ಅಂದರೆ ನಿಮ್ಮ ಜೀವನನ ಹ್ಯಾಂಗ್ಮ್ಯಾನ್ ಥರ ಮಾಡಿಬಿಡ್ಬೇಕು, ಹ್ಯಾಂಗ್ ಆಗಿಬಿಡ್ಬೇಕು ನಿಮ್ಮ ಜೀವನ. ಉಲ್ಟಾ ಲಟ್ಕಾಯಿಸಿ ನಿಮ್ಮನ್ನು ಯಾವ್ಯಾವ ಥರ ಅಂದರೆ ಉಲ್ಟಾ ಲಟ್ಕಾಯಿಸ್ಬೇಕು, ಇಲ್ಲ ನಿಮ್ಮನ್ನು ಜೀವಂತವಾಗಿ ನಿಮ್ಮನ್ನು ಹೀಗೆ ಟವರ್ ಥರ ಆ ಥರ ಮಾಡಿಬಿಡ್ಬೇಕು. ಟವರ್ ಥರ ಒಂದು ಸಡನ್ನಾಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ನೆಗೆಟಿವಿಟಿ ಆಗಿ ಏನೋ ಒಂದು ಸಡನ್ ಆಕ್ಸಿಡೆಂಟ್ ಥರ ಅನ್ನೋ ಥರ ಮಾಡಬೇಕು ಅಂತ ಮಾಡಿದ್ರು. ಓಕೆ, ಸೊ ಈ ಥರ ಮಾಡ್ತಾ ಇದ್ದಾರೆ, ಆಕ್ಸಿಡೆಂಟ್ ಆಗಬೇಕು ಅಂತ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟಾರ್ ಏನಿದೆ ಅದನ್ನು ಕಿತ್ತಬೇಕು, ಕ್ಲೋಸ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅದು ಆಗಿಲ್ಲ. ಜೊತೆಗೆ ನಿಮಗೆ ಸಿಕ್ಕಾಬಟ್ಟೆ ಬರ್ಡನ್ ಹಾಕಿದ್ರು. 10 ಆಫ್ ವಾಂಡ್ಸ್ ಇದ್ದಿದ್ದು ತಲೆನೋವು ಮಾಡಿದ್ರು, ಎಲ್ಲ ಥರ ಮಾಡಿದ್ರು, ಆರೋಗ್ಯದ ವಿಷಯದಲ್ಲಿ ಮಾಡಿದ್ರು, ನಿಮ್ಮ ಖುಷಿ ಕಿತ್ಕೊಂಡ್ರು. ನಿಮಗೆ ಆ ಫುಲ್ ಎನರ್ಜಿ ಬಂದಿದೆಯಲ್ಲ, ನಿಮ್ಗೆ ಹತ್ರದವ್ರು ಯಾರೋ, ನಿಮಗೆ ಯಾರು ಇರ್ಬೋದು, ಅವ್ರಿಗೆ ಹಚ್ಕೊಟ್ಟು ಅವರಿಂದ ನಿಮಗೆ ತೊಂದರೆ ಆಗೋ ಥರ ಮಾಡಿದ್ರು, ಹಿಂಸೆ ಆಗೋ ಥರ ಮಾಡಿದ್ರು. ಚಾರಿಯಟ್ ಬಂದು ಅಂದರೆ ನಿಮ್ಮ ಜೀವನನೇ ನಡಿಬಾರ್ದು ಮುಂದಕ್ಕೆ, ಆ ಥರ ಬ್ಲಾಕ್ ಆಗಬೇಕು, ಆ ಥರ ಮಾಡಿದ್ದಾರೆ. ಜೊತೆಗೆ ನೀವು ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ದೂರ ಆಗಬೇಕು ನೀವು, ಆ ಥರ ಅಂತ. ಸೊ ಇದೇನಾದರೂ ನಿಮ್ಮ ಈಗ ಸ್ಪೌಸ್ ಅಂತ ತೊಗೊಂಡ್ರೆ ನೀವು ನಿಮ್ಮ ಸ್ಪೌಸಿಂದ ದೂರ ಆಗಬೇಕು, ಅಥವಾ ಎಲ್ಲರೂ ತೊಗೊಳ್ಳಿ, ಅಂದರೆ ಅಂತೂ ನಿಮ್ಮನ್ನು ಎಂಡ್ ಆಗಬೇಕು ಅಷ್ಟೇ. ಯಾವ ಥರ ಹೇಟ್ರೆಡ್ನೆಸ್ ಅಂದರೆ ನೀವು ಇರೋದೇ ಬೇಡ ಅನ್ನೋ ಥರ. ಕಾದರೂ ಏನೆಲ್ಲ ನೆಗೆಟಿವಿಟಿ ಮಾಡಿದ್ರೂ ಅದು ಆಗಿಲ್ಲ, ಆಗೋದೂ ಇಲ್ಲ. ಅರ್ಥ ಆಯ್ತಾ? ಆಗೋದೂ ಇಲ್ಲ. ಇವಾಗ ಏನು ಹೇಳ್ತಾ ಇದ್ದಾರೆ, ಇದೇ ನೆಗೆಟಿವಿಟಿ ಎಂಥ ಫೂಲಿಶ್ ಥರ ಪೆದ್ದಾಗಿ ಈಗ ಏನು ಕೆಲಸ ಮಾಡಿದ್ದಾರೆ, ಹೋಗ್ಬಿಟ್ಟು ನಿಮ್ಮನ್ನು ಮುಗಿಸೋ ಪ್ರಯತ್ನ, ಇದು ಮುಗಿಸೋ ಪ್ರಯತ್ನನೇ. ಅರ್ಥ ಆಯ್ತಾ? ಇಲ್ಲಾಂದರೆ ಈ ಥರ ಕಾರ್ಡ್ಸ್ ಬರೋದಿಲ್ಲ, ಈ ಥರ ಟವರ್ ಕಾರ್ಡು ಈ ಥರ ಎಲ್ಲ ಬರೋದಿಲ್ಲ. ಭಯಂಕರ ನೆಗೆಟಿವಿಟಿ ಮಾಡ್ತಿದ್ದಾರೆ. ತೆಗಿ ಇನ್ನೊಂದು ಕಾರ್ಡ್ ನೋಡೇ ಬಿಡ್ತೀನಿ. ಇದೆ ಯಾವುದು ಬಾಬಾ, ಇನ್ಯಾವುದಾದ್ರೂ ಕಾರ್ಡ್ ಒಂದು. ಸ್ಟ್ರೆಸ್.
ನಾನು ಹೇಳ್ತಾ ಇದ್ದೀನಲ್ಲ, ಇದು ಯಾವ್ಯಾವ ಥರ ಮಾಡ್ಬೋದು ಎಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಾ? ಅಂದರೆ ನಿಮಗೆ ಸ್ಟ್ರೆಸ್ ಕೊಟ್ಟಿದ್ದಾರೆ, ಬರ್ಡನ್ ಅಂದರೆ ಇದ್ದು ಬದ್ದಿದ್ದು ತಲೆನೋವು ಮಾಡಿದ್ರು ನಿಮಗೆ, ಅದು ನೀವು ಹೆಂಗಾದರೂ ಮಾಡಿ ಬಿಟ್ಟು ಹೋಗಬೇಕು ಅಂತ, ಬಟ್ ನೀವು ಹೋಗಲಿಲ್ಲ. ಜೊತೆಗೆ ಆ, ಎಲ್ಲ ಥರ ಕಷ್ಟ ಕೊಟ್ಟರು ನಿಮಗೆ, ಆಯಿತಾ? ನಿಮ್ಮ ದುಡ್ಡು ಕಿತ್ಕೊಂಡ್ರು, ನಿಮ್ಗೆ ಲಾಸ್ ಆಗಿದೆ, ಖಂಡಿತ ಲಾಸ್ ಆಗಿದೆ, ಅಷ್ಟಂತೂ ಗ್ಯಾರಂಟಿ. ನೀವು ಆದ್ರೂ ನೀವೇನು ಮಾಡಿದ್ದೀರಾ, ಜಸ್ಟ್ ಹೋಗ್ತಾ ಇದ್ದೀರಾ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೆಂಗೋ ಜೀವನ ನಡ್ಕೊಂಡು ಹೋಗ್ಲಿ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಭಾಳ ಕಷ್ಟಪಟ್ಟಿದ್ದೀರಾ, ಈಗಲೂ ಪಡ್ತಾ ಇದ್ದೀರಾ. ಯಾಕೆ ಅಂದರೆ ಈ ಥರ ನೆಗೆಟಿವಿಟಿ ಮಾಡ್ತಿದ್ದಾರೆ. ಇದು ನಿಮ್ದಲ್ಲ ಎನರ್ಜಿ, ಆಯಿತಾ? ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಎನರ್ಜಿ ಅಲ್ಲ, ಅವ್ರು ಮಾಡ್ತಿರೋದ್ರೆ ಆ ಥರ ಎನರ್ಜಿ ನಿಮ್ಮದು. ಈ ಥರ ನಿಮಗೆ ಭ್ರಮೇಲಿರಬೇಕು. ಒಂದು 7 ಆಫ್ ಬಾಂಡ್ಸ್ ಏನಾದ್ರು ಬಂತ, 5 ಆಫ್ ಬಾಂಡ್ಸ್. ಓಕೆ, ನೀವು ಒಂಥರ ಹಿಂಗೆ ಅಂತಂದರೆ ನೀವು ಒಂದು ಥರ 7 ಆಫ್ ಸ್ಟ್ರೆಸ್ ಬಂದಿದೆಯಲ್ಲ, 7 ನೀವು ಯಾವ ಥರ ಅಂದರೆ ಒಂಥರ ಟೆನ್ಷನಲ್ಲಿ ಯೋಚನೆ ಮಾಡ್ತಾನೇ ಇರಬೇಕು ಯಾವಾಗ್ಲೂ, ಯಾಕೆ ಈ ಥರ ಆಗ್ತಾಯಿದೆ ಅಂತ. ಇದು ನಿಮ್ಮ ಎನರ್ಜಿ ಅಲ್ವೇ ಅಲ್ಲ, ಆಯಿತಾ? ಆ ಥರ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ನಿಮಗೆ. ಏನಕ್ಕೆ ಅಂದರೆ ನಿಮಗೆ ಏನೋ ಬರೋ ಐಶ್ವರ್ಯ ಏನೋ ಇದೆ, ಆಯಿತಾ? ನಿಮ್ಮದು ಫ್ಯೂಚರ್ ತುಂಬ ಚೆನ್ನಾಗಿದೆ, ಸ್ಟಾರ್ ಕ್ವಾಲಿಟಿ ಇದೆ, ಸ್ಟಾರ್ ಕಾರ್ಡೇ ಬಂದಿದೆ, ಮೇಜರ್ ಕಾರ್ಡು. ಅದನ್ನು ಅವ್ರು ಹೋಗ್ಬಿಟ್ಟು ಮುಗಿಸೋ ಪ್ರಯತ್ನ ಮಾಡಿದ್ರೆ ಮಾಡೋಕ್ಕಾಗತ್ತಾ? ದೇವ್ರಿಗೆ ಎಗೇನ್ಸ್ಟಾಗಿ ಹೋಗೋಕ್ಕಾಗತ್ತಾ? ಎಂಥ ಮುಟ್ಟಾಳ ಕೆಲಸ ಅಂದರೆ ಇನ್ನೇನು ಹೇಳಲಿ ನಾನು ಇದನ್ನು. ಅದು ಹೋಗಲಿ ಅಂದರೆ ಇವಾಗ ಅವ್ರಿಗೆ ಸಿಗೋದಿಲ್ಲ ಅಂತ ಗೊತ್ತಾ, ನಿಮಗೂ ಸಿಗಬಾರ್ದು ಅಂತ ನೀವೇ ಇಲ್ದಂಗೆ ಮಾಡಿಬಿಟ್ರೆ ಅಷ್ಟೆ. ಆ ಥರ ಮಾಡ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟು ನಾನು ಹೇಳಬೇಕಾ ಏನಾಗುತ್ತೆ ಅಂತ? ಆಗಲೇ ಶುರುಲೇ ತೋರಿಸಿದ್ರಲ್ಲ, 5 ಆಫ್ ವಾಂಡ್ಸ್ ಬಂತು. ಅವರವರಲ್ಲೇ ಜಗಳನೂ ನಡೀತಿದೆ ಅಂತಲೂ ಹೇಳಿದ್ರು, ಆಯಿತಾ? ಇದು ನಿನ್ನೆನೂ ಕಾರ್ಡ್ ಬಂದಿತ್ತು ಅನಿಸುತ್ತೆ. ಇದೇನು ತುಂಬ ಜನದ್ದು ಇದು ಎನರ್ಜಿ ಪಿಕ್ ಆಗ್ತಿರೋದು, ಅದೇ ಎನರ್ಜಿ ಪಿಕ್ ಆಗ್ತಾ ಇದೆ ಅನ್ಸುತ್ತೆ ಇವತ್ತುವೆ. ಸೊ ಇವಾಗ ಏನಂತಂದರೆ ಇದು ಎಲ್ಲಾದರೂ ಇರ್ಬೋದು, ನಾನು ಹೇಳ್ದಂಗೆ. ಸೊ ಅವ್ರಿಗೆ ಲೈಫು ಟೆರಿಬಲ್ ಆಗೋದ್ರಲ್ಲಿದೆ, ಆಯಿತಾ? ಟವರ್ ಕಾರ್ಡ್ ಬಂದಿದೆ ಅಂದರೆ ಇನ್ನೇನು ಹೇಳೋಕ್ಕಿಲ್ಲ. ಇದನ್ನು ದೇವರು ತುಂಬ ಸಲ ಎಚ್ಚರ ಕೊಟ್ಟಿರ್ತಾರೆ, ಚೇತಾವಣೆ ಕೊಟ್ಟಿರ್ತಾರೆ, ಮಾಡಬೇಕು ಕೂಡ್ದು ಈ ಥರ ಎಲ್ಲ. ಅವ್ರ ಸ್ಟಾರ್ ಅದು, ನನ್ನ ಮಗು. ಅಫ್ಕೋರ್ಸ್ ದೇವ್ರಿಗೆ ಎಲ್ಲರೂ ಅವ್ರ ಮಕ್ಕಳೇನೇನೆ, ಆಯಿತಾ? ಆ ಥರ ಅಲ್ಲ. ಆದರೆ ಇಲ್ಲೇನೆಂದರೆ ಒಂದು ಸ್ಪೆಷಲ್ ಕೆಲಸ ಅಂತ ಏನಾದ್ರು ಒಂದಿರುತ್ತೆ, ಅವರ ಒಳ್ಳೆ ಕರ್ಮ ಇರುತ್ತಲ್ವಾ, ಅವಾಗ ಏನಾಗುತ್ತೆ ಅಂತಂದಾಗ, ಒಂದು ಚೂರು ಒಳ್ಳೆ ಕರ್ಮಗಳು ಬಂತು ಅಂತ ಅಂದಾಗ ದೇವ್ರೇನು ಮಾಡ್ತಾರೆ, ಆ ಥರ ಚೇತಾವಣೆ ಕೊಡ್ತಾರೆ, ಮಾಡು ಕುಡ್ದು ಅದು ಅವ್ರ ಒಳ್ಳೇದಕ್ಕೆ. ಬಟ್ ಅವ್ರು ತಿಳ್ಕೊಂಡಿಲ್ಲ, ಮಾಡಿದ್ದಾರೆ ಕೆಟ್ಟದ್ದು. ಸೊ ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಅಷ್ಟೇ. ಇವಾಗ ಅದನ್ನು ದೇವ್ರು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ದೇವ್ರು ಚೇತಾವಣೆ ಕೊಟ್ಟಿರ್ತಾರೆ. ಎಲ್ಲರೂ ಈಕ್ವಲಾಗೇ ನೋಡ್ತಾರೆ ದೇವರು, ಆಯಿತಾ? ದೇವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಇಲ್ಲ ಮನುಷ್ಯರಿಗೆ, ನಾವು ಮಾತಾಡಲೇಬಾರ್ದು. ನಿಜ ಹೇಳ್ತೀನಿ, ತುಂಬ ತಪ್ಪು. ದೇವ್ರನ್ನೆಲ್ಲ ಅನ್ನೋದು ಮಾಡೋದು ಮಾಡಲೇಬಾರ್ದು. ಏಕೆಂದರೆ ದೇವ್ರದ್ದಲ್ಲ ಇದು ಮಾಡ್ತಾ ಇರೋದು ನಾವೇ. ನಮ್ಮ ಕರ್ಮ ನಾವು ಮಾಡ್ತೀವಿ, ಆಯಿತಾ? ನಾವು ಮಾಡಿಬಿಟ್ಟು ದೇವ್ರನ್ನಂದರೆ, ನಾ ಹೇಳ್ತೀನಲ್ಲ, ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೇ ತಿಂತಾ ಇರ್ತೀವಿ. ಆದರೆ ಬೈಯೋದು ಯಾರನ್ನ? ಬೇರೆಯವ್ರಿಗೆ ಬೈತೀವಿ. ಆಗತ್ತಾ? ಪ್ರಯೋಜನ ಏನು ಆ ಥರ ಬೈದರೆ? ಅವ್ರು ಯಾವ ಥರದಲ್ಲೂ ಸಂಬಂಧ ಇಲ್ಲ, ಆ ಥರ ಅರ್ಥ ಮಾಡ್ಕೊಳ್ಳಿ. ಬಟ್ ಇದು ತುಂಬ ತಪ್ಪು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಿದ್ದಾರೆ ನೆಗೆಟಿವಿಟಿನ. ಹೇಳ್ತೀನಿ, ಈ ಪಾಯಿಂಟು ಈ ಮೊಮೆಂಟಲ್ಲಿನೂ ಮಾಡ್ತಾ ಇದ್ದಾರೆ, ಆಯಿತಾ? ಬಟ್ ಅದೇನು ವರ್ಕೌಟ್ ಆಗೋದಿಲ್ಲ. ಅವ್ರಿಗೆ ಟವರ್ ಮೊಮೆಂಟ್ ಶುರು ಆಗಿದೆ, ಅಷ್ಟಂತೂ ಗ್ಯಾರಂಟಿ. ಒಂದು ಇನಿಷಿಯಲ್ಸ್ ತೆಗಿತೀನಿ ರೀ ಬಾಬಾ. ಇನಿಷಿಯಲ್ ಅಲ್ಲ, ನೇಮ್, ಆಯಿತಾ? ಹೆಸರಿನ ಮೊದಲನೇ ಅಕ್ಷರ ನೋಡಿ, ಎಸ್. ಓಕೆನಾ? ಎಸ್ಸಿಂದ ಶುರುವಾಗುತ್ತಾ? ಯಾರ್ದಾದ್ರೂ ನಿಮ್ಮ ಎನಿಮಿಗಳ ಹೆಸರು. ಆರ್, ರೂಪಶ್ರೀ ಅನ್ಬೇಡಿ. ಈ ಇನ್ನೊಂದು ಇ ಬಂದಿದೆ, ಆಯಿತಾ? ಡಬಲ್ ಇ. ಓಕೆ. ಓ ಎಸ್, ಇನ್ನೊಂದು ಎಸ್ ಅಪ್ಪ. ಎಸ್ ಎಸ್ ಓ. ಓಕೆ, ಸಿ.
ಡಿ ಮತ್ತು ಇ. ಓಕೆನಾ? ಇನ್ನೊಂದು ಇ. ಓ ಹೋ ಹೋ ಹೋ, ಶ್ರೀ ಅಂತ ಬರ್ತಾ ಇದೆ. SREEEEE, ರೂಪಶ್ರೀ. ಬರೀ ಶ್ರೀ ಅಂತ ಬರ್ತಾ ಇದೆ. ನನ್ನ ಹೆಸರು ಹೇಳ್ಬೇಡಿ ಸುಮ್ಮನೆ ನೀವು. ಶ್ರೀ ಮಾಡ್ತಾಯಿದ್ದೀನಿ. ಓಕೆ, ಡೇಟ್ ಆಫ್ ಬರ್ತು ನೋಡೋಣ. ನಿಮ್ಮ ಎನಿಮೀಸ್ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಇರ್ಬೋದು. ಓಕೆನಾ? ಟ್ವೆಂಟಿ ಓಕೆ, 28/7, 14, 21, 27. ಓಕೆನಾ? ಸೊ ಇದಿಷ್ಟು ಅವ್ರದ್ದು ಡೇಟ್ ಆಫ್ ಬರ್ತು ಮತ್ತು ಇನಿಷಿಯಲ್ಸ್ ಅಂತಿದ್ದಾರೆ. ಏನು ನಡೆಯೋದಿಲ್ಲ, ಬಟ್ ಈ ಥರ ಮಾಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ದೇವರೇ ಬುದ್ಧಿ ಹೇಳಬೇಕು, ಏನು ಮಾಡೋದು. ಅವ್ರಿಗೆ ಟವರ್ ಸ್ಟಾರ್ಟ್ ಆಗಿದೆ, ಆಯಿತಾ? ಏನೇನು ನೆಗೆಟಿವಿಟಿ ಮಾಡಿದ್ದಾರೆ ಅದ್ರ 10 ಪಟ್ಟೋ 20 ಪಟ್ಟೋ ವಾಪಸ್ ಹೊಡೆಯೋಕ್ಕೆ ಶುರು ಆಗೋಗಿದೆ ಆಗ್ಲೇನೆ. ಅದಕ್ಕೋಸ್ಕರ ಇನ್ನೂ ಟೆನ್ಷನ್ನಲ್ಲಿ ಒದ್ದಾಡ್ತಾ ಇದ್ದಾರೆ. ಹೆಂಗೆ ಯಾವ ಥರ ಮಾಡಿ ಮುಗಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಸರಿ, ದೇವ್ರನ್ನ ಕೇಳ್ಕೊಳ್ಬೇಕು ಅಷ್ಟೇ ಇವಾಗ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಿ ಅಂತ, ಆಯಿತಾ? ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಕಮೆಂಟ್ಸ್ ಆರ್ ವೆಲ್ಕಮ್. ಥ್ಯಾಂಕ್ ಯು.